ರಾಯರ ಆರಾಧನೆ, ಬೃಂದಾವನಸ್ಥರಾಗಿರೋ ರಾಯರು ಕಣ್ತೆರೆಯುವ ಸಮಯನ ತಿಳ್ಕೊಳ್ಳೋಣ. ಈ ವರ್ಷದ ರಾಯರ ಆರಾಧನೆಯ ದಿನಾಂಕಗಳು ಡಿಸ್ಕ್ರಿಪ್ಷನ್ ನಲ್ಲಿ ನೋಡಿ. ರಾಯರು ಬೃಂದಾವನಕ್ಕೆ ಸಶರೀರರಾಗಿ ಪ್ರವೇಶಿಸಿದ ದಿನ ಆರಾಧನೆ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ. ಇದರಲ್ಲಿ ಮಧ್ಯಾರಾಧನೆ ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯದಿಂದ 3 ದಿನ ಈ ಆಚರಣೆ ಪ್ರತಿ ವರ್ಷ ನಡೆಯುತ್ತೆ. ಮಂತ್ರಾಲಯ, ಈ ಕ್ಷೇತ್ರವನ್ನ ರಾಯರು ಆರಿಸಿಕೊಳ್ತಾರೆ 1671ರಲ್ಲಿ ಸಶರೀರರಾಗಿ ಬೃಂದಾವನಸ್ಥರಾಗೋದಕ್ಕೆ. ಈ ಸಮಯದಲ್ಲಿ ಹೇಳ್ತಾರೆ, ನಾನು ಈ ಶರೀರ ಬಿಟ್ಟು ಹೋಗೋದಿಲ್ಲ, ಹರಿಭಕ್ತರ ಸಂಕಷ್ಟಗಳನ್ನ ನಾನು ದೂರ ಮಾಡ್ತೀನಿ, ಅದಕ್ಕಾಗಿ ಭಗವಂತನಲ್ಲಿ ತಪಸ್ ಮಾಡ್ತಾ ಇದ್ದೀನಷ್ಟೇ, ನನ್ನ ಆರಾಧನೆಯನ್ನ ದುಃಖದಿಂದ ಮಾಡಬೇಡಿ, ರಾಯರು ನಮ್ಮನ್ನ ಅಗಲ್ದಂಥ ದಿನ ಅಂತ ಸಂಭ್ರಮದಿಂದ ಇದನ್ನ ಆಚರಿಸಿ. ಯೋಗ ಮುದ್ರೆ ಹಾಗೂ ಧ್ಯಾನ ಮುದ್ರೆಯಲ್ಲಿ ಬೃಂದಾವನದ ಒಳಗೆ ರಾಯರು ತಪಸ್ ಮಾಡ್ತಾ ಇದ್ದಾರೆ. ನಂಬಿಕೆ ಏನಂದ್ರೆ, ಆರಾಧನೆಯ ಸಮಯದಲ್ಲಿ ರಾಯರು ಕಣ್ತೆರೀತಾರೆ, ಭಗವಂತನ ಉಪಾಸನೆಯನ್ನ ಮಾಡೋ ಭಕ್ತರನ್ನ ಆಶೀರ್ವದಿಸ್ತಾರೆ. ಬೃಂದಾವನಸ್ಥರಾಗೋ ಮುನ್ನ ಅನೇಕ ಪವಾಡಗಳನ್ನ ಮಾಡಿದ್ದಷ್ಟೇ ಅಲ್ಲ, ಬೃಂದಾವನಸ್ಥರಾದ ಬಳಿಕವೂ ಅವರ ಪವಾಡಗಳು ಮುಂದುವರೆದಿದೆ. ರಾಯರ ಆರಾಧನೆಯ ಸಮಯದಲ್ಲಿ ರಥೋತ್ಸವ, ಕನಕಾಭಿಷೇಕ, ಹೀಗೆ ಸಾಕಷ್ಟು ವಿಶೇಷಗಳು ನಡೆಯುತ್ತೆ. ಇನ್ನು ಮಂತ್ರಾಲಯದಲ್ಲಿ ಇದು ಅತಿ ವಿಶೇಷ. ಅಷ್ಟೇ ವಿಜೃಂಭಣೆಯಿಂದ ಪ್ರಪಂಚದ ಎಲ್ಲ ರಾಯರ ಮಠಗಳಲ್ಲಿಯೂ ಆರಾಧನೆ ನಡೆಯುತ್ತೆ. ನಿಮಗೆ ಗೊತ್ತಾ, ಕರ್ನಾಟಕದ ಬಿಚ್ಚಾಲಿಯನ್ನ ಮಿನಿ ಮಂತ್ರಾಲಯ ಅಂತ ಕರೀತಾರೆ. ಕಾರಣ, ಇಲ್ಲಿನ ಅಪ್ಪಣ್ಣಾಚಾರ್ಯರ ಗುರುಕುಲದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳನ್ನ ಕಳೆದಿದ್ರು.